Balloon Bells. ಕಾಡಿನ ತುಂಬ ಚೆನ್ನಾಗಿರೋ ಪಕ್ಷಿ ಅಂದ್ರೆ ನೀವೇನೆ. ನಿಮ್ಮ ಬ್ಯೂಟಿಯ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನೇ. ತುಂಬ ಥ್ಯಾಂಕ್ಸ್ ಮಚ್ಚ ನಿನಗೆ. ನೀನು ಇದೇ ಆಲೋಚನೆ ಮಾಡೋದಲ್ವಾ, ನೀನು ಕೂಡ ನನ್ನ ಹಾಗೆ ಇರ್ಬೋದಿತ್ತಲ್ಲ ಅಂತ. ಬರ್ಡ್ಲ್ಯಾಂಡ್ ಕಾಡಲ್ಲಿ ರಾಜ ಈಗಲಿನ ಶಾಸನದಲ್ಲಿ ಅಲ್ಲಿನ ಪಕ್ಷಿಗಳ ಜೀವನ ತುಂಬಾ ಸಂತೋಷವಾಗಿ ಸಾಗ್ತಿತ್ತು. ಈ ಕಾಡಲ್ಲಿ ಒಂದೊಂದು ಪಕ್ಷಿಗೂ ಒಂದು ಪ್ರಮುಖ ಪಾತ್ರ ಇರ್ತಿತ್ತು. ಅವರು ಎಲ್ಲರೂ ಈ ಕಾಡಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದರು. ಅದೇ ಕಾಡಲ್ಲಿ ಒಂದು ನವಿಲು ಕೂಡ ಇತ್ತು. ನೋಡಕ್ಕೆ ತುಂಬಾನೇ ಸುಂದರವಾಗಿತ್ತು. ಅದರ ರೆಕ್ಕೆಗಳು ಸೂರ್ಯನ ಕಿರಣಗಳಂತೆ ತುಂಬಾನೇ ಚೆನ್ನಾಗಿ ಮೆರೆಯುತ್ತಿತ್ತು. ಅದು ಮಾತ್ರ ಅಲ್ಲದೆ ಈ ನವಿಲಿನ ಸೌಂದರ್ಯದ ಬಗ್ಗೆ ಅಕ್ಕಪಕ್ಕದಲ್ಲಿರುವ ಕಾಡಿನ ಜಂತುಗಳು ಕೂಡ ಚರ್ಚೆ ಮಾಡ್ತಿದ್ರು. ಆ ನವಿಲನ್ನೊಮ್ಮೆ ನೋಡಿ, ಎಷ್ಟು ಆರೋಗೆಂಟ್ ಆಗಿ ತಿರ್ಗಾಡ್ತಿದೆ. ಅದ್ ಅನ್ಕೊಂಡಿದೆ ಏನೋ ಯಾರ್ದು ಅಗತ್ಯ ಇಲ್ಲ, ಈ ಕಾಡಿನ ರಾಜ ಅವನೇ ಅಂತ ತಿರ್ಗಾಡ್ತೀಯ ನೋಡು. ಸರ್ ಯಾಕೆ ಹೇಳಿದ್ರೆ ಹೆಂಗೋ ಯಾರ ಹತ್ರ ಮಾತಾಡೋದೇ ಇಲ್ಲ. ಒಂದ್ ವೇಳೆ ಮಾತಾಡಿದ್ರು ಅವ್ರ ಬಗ್ಗೆ ಹೊಗಳೋದ್ ಮಾತ್ರನೇ ಕೇಳಿಸ್ಕೊಂಡು ನಂಗೆ ಬೋರ್ ಆಗ್ಬಿಟ್ಟಿದೆ. ಅದ ಹೌದು, ಆದ್ರೆ ಅವನು ಚಂದ ಇದ್ದಾನಲ್ವಾ, ಎಲ್ರಿಗೂ ಅದೇ ಇಷ್ಟ ಅಲ್ವಾ. ಆದ್ರೆ ಅವನ ಇಷ್ಟ ಇಲ್ಲ. ಅವ್ರೇನ್ ಮಾತಾಡ್ಕೊಂಡಿರ್ತಾರೆ ಅಂತ ನವಿಲಿಗೆ ಅರ್ಥ ಆಗಿರುತ್ತೆ. ಅದು ಅದರ ಎದೆಯನ್ನು ಗಂಭೀರವಾಗಿ ಇನ್ನು ಮೇಲೆ ಎತ್ತಿ ನದಿಯ ದಡದತ್ರ ನಿಂತ್ಕೊಂಡು ಅದರ ರೆಕ್ಕೆಗಳನ್ನು ಹರಡಿಸುತ್ತಾ, ವಾ, ನನ್ನನ್ನ ನೋಡ್ಕೊಂಡ್ರೆ ನನಗೆ ಗರ್ವ ಬರುತ್ತೆ. ನನ್ನ ಬ್ಯೂಟಿನ ನೋಡ್ರೋ, ನನ್ನ ರೆಕ್ಕೆಗಳನ್ನ ನೋಡಿ, ನನ್ನ ಗರಿಗಳನ್ನ ನೋಡಿ. ಇಡೀ ಕಾಡಲ್ಲೇ ನನ್ನ ಹಾಗೆ ಯಾರೂ ಇಲ್ಲ. ನಾನು ಇಡೀ ಪಕ್ಷಿಗಳಲ್ಲೇ ಉತ್ತಮ. ಎಲ್ಲಾ ಪಕ್ಷಿಗಳು ಅದರ ಮಾತನ್ನು ಕೇಳಿಸ್ಕೊಂಡು ಮುಖ ಸಿಂಡ್ರಿಸ್ಕೊಡ್ತಿದ್ವು. ಅಲ್ಲೇ ಒಂದು ಮರದ ಮೇಲೆ ಕೂತಿರುವ ಒಂದು ಕಾಗೆ ಕೂಡ ಅದರ ಈ ಮಾತುಗಳನ್ನು ಕೇಳಿಸ್ಕೊತಿತ್ತು. ಆದ್ರೆ ಅದರ ಮುಖದ ಮೇಲೆ ಒಂದು ಚಿಕ್ಕ ನಗುವಿತ್ತು. ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಾನೆ, ಮಾತಾಡೋಕ್ ಹೀಗ. ಇವನನ್ನ ಸರಿ ಮಾಡಕ್ಕೆ ಒಂದು ಲೆಸನ್ ಕಲಿಸ್ಬೇಕು. ಕಾಗೆಯ ಮನಸ್ಸಲ್ಲಿ ಏನೋ ಒಂದು ವಿಷಯ ನಡೀತಿತ್ತು. ಸಾಯಂಕಾಲ ಆದ ತಕ್ಷಣ ಅದು ಆ ನವಿಲಿನ ಬಳಿ ಹೋಗುತ್ತೆ. ಕಾಡಿನ ತುಂಬಾ ಚೆನ್ನಾಗಿರೋ ಪಕ್ಷಿ ಅಂದ್ರೆ ನೀವೇನೆ. ನಿಮ್ಮ ಬ್ಯೂಟಿಯ ಬಗ್ಗೆ ಏನ್ ಹೇಳಿದ್ರು ಕಮ್ಮಿನೇ. ಅದನ್ ಕೇಳಿಸ್ಕೊಂಡು ನವಿಲಿನ ಮುಖದಲ್ಲಿ ಇದ್ದ ಆ ಹೆಮ್ಮೆ ಇನ್ನೂ ಹೆಚ್ಚಾಗುತ್ತೆ. ತುಂಬಾ ಥ್ಯಾಂಕ್ಸ್ ಮಚ್ಚ ನಿನಗೆ. ನೀನು ಇದೇ ಆಲೋಚನೆ ಮಾಡೋದಲ್ವಾ, ನೀನು ಕೂಡ ನನ್ನ ಹಾಗೆ ಇರ್ಬೋದಿತ್ತಲ್ಲ ಅಂತ. ನಿನ್ನ ರೆಕ್ಕೆಗಳು ಕೂಡ ನನ್ನ ಹಾಗೇನೆ ಇರಬೇಕು ಅಂತ ಆಸೆ ಇದೆಯಲ್ಲ. ನಾನು ಅದೇನೆ ಆಲೋಚನೆ ಮಾಡೋದು. ಆದ್ರೆ ಬೇರೆ ಪಕ್ಷಿಗಳೆಲ್ಲ ಹಾಗೆ ಆಲೋಚನೆ ಮಾಡಲ್ಲ. ಅದಕ್ಕೆ ಅವರು ಬಂದು ನಿನ್ನನ್ನ ಹೊಗಳಲ್ಲ ಅಲ್ವಾ. ಇದಂತೂ ಸರಿಯಾದ ವಿಷಯ. ಅವರು ನನ್ನ ನೋಡಿದ್ರೆ ಉಳ್ಕೊಳ್ಬಹುದಪ್ಪ, ಅಥವಾ ಅವರಿಗೆ ನಾನು ತುಂಬಾ ಸ್ಪೆಷಲ್ ಅಂತ ಅನ್ಸ್ದೇನೆ ಇರ್ಬೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನದನ್ ಸಾಬೀತ್ ಮಾಡಿಬಿಡು, ನೀನೇ ಈ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ. ಅದನ್ ಕೇಳಿಸ್ಕೊಂಡು ಅದರ ಕಣ್ಗಳನ್ನು ಚಿಕ್ಕದು ಮಾಡ್ತಾ ಅದು ಸವಾಲ್ ಮಾಡುತ್ತೆ. ಅದು ಹೇಗೆ? ನೀನ್ ಯಾವಾಗಾದ್ರೂ ಆಲೋಚನೆ ಮಾಡಿದ್ಯಾ ಆಕಾಶದಲ್ಲಿ ಹಾರಾಡಿದ್ರೆ ಎಷ್ಟ್ ಚೆನ್ನಾಗ್ ಕಾಣ್ತೀಯ ನೀನು ಅಂತ? ಆಕಾಶದಲ್ಲಿ ಹಾರಾಡೋದಾ? ಇದ್ರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಡೈಲಿ ಎಲ್ಲಾ ಪಕ್ಷಿಗಳು ತಿರ್ಗಾಡ್ತಾವಪ್ಪ ಆಕಾಶದಲ್ಲಿ, ಆದ್ರೆ ಅವರೇನು ಸ್ಪೆಷಲ್ ಇಲ್ಲ. ಆದ್ರೆ ನೀನು ಆಲೋಚನೆ ಮಾಡು, ನೀನು ಬೆಳಿಗ್ಗೆ ಅಷ್ಟು ಹೈಟಲ್ಲಿ ಹಾರಾಡುವಾಗ ಸೂರ್ಯನ ರಶ್ಮಿ ಬಿದ್ರೆ ನಿನ್ನ ಮೇಲೆ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ. ನಿನ್ನ ಈ ಐಡಿಯಾ ಸೂಪರ್ ಆಗಿದೆ ಕಣೋ. ನಾನು ಆಕಾಶದಲ್ಲಿ ಹಾರಾಡಿದ್ರೆ ಎಲ್ಲಾರ್ಗೂ ಗೊತ್ತಾಗುತ್ತೆ ನಾನೇ ಕಾಡಲ್ಲಿ ಚೆನ್ನಾಗಿರೋ ಪಕ್ಷಿ ಅಂತ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆನೆ ಇದನ್ನ ನೀನು ಮಾಡ್ಬಿಡು. ನಾನು ಎಲ್ಲಾರನು ನದಿ ಹತ್ರ ಕರ್ಕೊಂಬರ್ತೀನಿ. ಸರಿ ಹಾಗಾದ್ರೆ. ಹಂಗಂತ ಕಾಗೆ ಸ್ವಲ್ಪ ನಗ್ತಾ ಅಲ್ಲಿಂದ ಹಾರ್ಕೊಂಡ್ ಹೋಗ್ಬಿಡುತ್ತೆ.
ಮಾರನೇ ದಿನ ಬೆಳಗ್ಗೆ, ಕಾಗೆ ಅಣ್ಣ, ನಮ್ಮೆಲ್ಲಾರ್ನೂ ನೀನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಸರಿ, ಏನ್ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ? ಹಾಗೆ ನವಿಲು ಎಲ್ಲಾರ ಮುಂದೆ ಬರ್ತಾನೆ. ಇವತ್ತು ನೀವು ನೋಡ್ತೀರಾ ನನ್ನ ಬ್ಯೂಟಿಯ ಮತ್ತೊಂದು ಎಕ್ಸಾಂಪಲ್. ಹಂಗಂತ ಹೇಳಿ ಅದು ಒಂದು ಕಲ್ಲಿನ ಮೇಲೆ ಕುತ್ಕೊಳ್ಳುತ್ತೆ. ಅದರ ರೆಕ್ಕೆಗಳನ್ನು ಹರಡಿಸಿ ಅಲ್ಲಿಂದ ಹಾರುತ್ತೆ. ಅದರ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿ ಅದರ ರೆಕ್ಕೆಗಳನ್ನು ಅದು ಹರಡಿಸುತ್ತೆ. ಆದ್ರೆ ಭಾರವಾಗಿದ್ದ ಅದರ ರೆಕ್ಕೆಗಳು ಅದನ್ನ ಮೇಲೆ ಕರ್ಕೊಂಡೋಗೋದಕ್ಕಿಂತ ಅದನ್ನ ಮತ್ತೆ ಕೆಳಗಡೆ ಕರ್ಕೊಂಡ್ಬರತ್ತೆ. ಅರೆ, ಇದೇನಾಗ್ತಾ ಇದೆ? ಅದು ಎಷ್ಟೋ ಕಷ್ಟಪಟ್ಟು ಅದರ ರೆಕ್ಕೆಗಳನ್ನು ಹರಡಿಸುತ್ತೆ. ಆದ್ರೆ ಅದು ಮೇಲೆ ಹೋಗೋದಕ್ಕಿಂತ ಮುಂಚೆ ದಡಾಮ್ ಅಂತ ಭೂಮಿ ಮೇಲೆ ಬಂದು ಬಿದ್ಬಿಡುತ್ತೆ. ಆ ಆಮೇಲೆ ಅಲ್ಲಿದ್ದ ಆ ಹದ್ದುಗಳು ಇಬ್ಬರು ಅದರ ರೆಕ್ಕೆಗಳನ್ನು ಬಾಯಿ ಮುಚ್ಕೊಂಡು ನಗ್ತವೆ. ಟೀನು ಮತ್ತೆ ಮೇನನ ಬಾಯಿಯಿಂದ ಕೂಡ ನಗು ಬಂದ್ಬಿಡುತ್ತೆ. ಗಿಳಿ ಅಂತೂ ಕಾಗೆಗೆ ಆಕ್ಷನ್ ಮಾಡ್ತಾ ಕಣ್ಣು ಹೊಡೆದು ನಗ್ತಾನೆ. ಆಗ ಈಗಲ್ ರಾಜ ಅಲ್ಲಿಗೆ ಬರ್ತಾನೆ. ಏನಾಗ್ತಾ ಇದೆ ಇಲ್ಲಿ? ಯಾಕೆ ನೀವು ನಗಾಡ್ತಿದ್ದೀರಾ ಹೀಗೆ? ರಾಜ, ನವಿಲು ಅದರ ರೆಕ್ಕೆಯನ್ನ ಹಿಡ್ಕೊಂಡು ಹಾರಕ್ ಟ್ರೈ ಮಾಡ್ತು, ಮತ್ತೆ ನೆಲಕ್ಕೆ ಬಂದು ಬಿತ್ತು. ನಿನ್ಮೇಲೆನೆ ನಿನ್ಗೆ ತುಂಬಾ ಹೆಮ್ಮೆ ಅಲ್ವಾ? ಅಹಂಕಾರಿ ನವಿಲು, ಒಂದಲ್ದೆ ಒಂದು ದಿನ ಸೋಲು ಅಂದ್ರೆ ಏನು ಅಂತ ನೋಡ್ಲೇಬೇಕು. ಹಾ, ಯಾಕೋ ಹಾರ್ದೆ ನೀನು? ಆಮೇಲೆ ನವಿಲಿನ ಜಾಗದಲ್ಲಿ ಕಾಗೆ ಆನ್ಸರ್ ಮಾಡುತ್ತೆ. ನವಿಲಿಗೆ ಅದರ ಬ್ಯೂಟಿಯ ಮೇಲೆ ತುಂಬಾ ತಲೆ ಮೇಲ್ ಬಂದಿತ್ತು. ಅದಕ್ಕೆ ಅದು ಹೇಳ್ತಿತ್ತು ಅದು ತುಂಬಾ ಚೆನ್ನಾಗಿರೋ ಪಕ್ಷಿ ಅಂತ. ಅದಕ್ಕೆ ಯಾರ ಹತ್ರನೋ ಇದು ಮಾತಾಡೋದು ಕೂಡ ಇಲ್ಲ. ಆ ರೆಕ್ಕೆಗಳಿಂದ ಇವನಿಗೆ ತುಂಬಾ ಆಟಿಟ್ಯೂಡ್ ಇದೆಯಲ್ಲ, ಆದ್ರಿಂದಲೇ ನಾನು ಹೇಳ್ದೆ ಅದೇ ರೆಕ್ಕೆ ಯೂಸ್ ಮಾಡಿ ಮೇಲೆ ಹಾರು ನೀನು. ಎಲ್ರಿಗೂ ಪ್ರೂವ್ ಮಾಡು ನೀನೇ ಚಂದ ಮತ್ತೆ ನಿನಗೆ ಎಬಿಲಿಟಿ ಇರೋದು ಅಂತ. ಇವತ್ತಿದಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೊರಗಡೆಯ ಬ್ಯೂಟಿಗಿಂತ ಒಳಗಡೆಯ ಬ್ಯೂಟಿ, ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣ ಇರಬೇಕು ಅಂತ. ಆಮೇಲೆ ನವಿಲು ಅದರ ತಲೆಯನ್ನು ತಗ್ಗಿಸಿ ಈಗಂತ ಅನ್ನುತ್ತೆ. ನನ್ನನ್ನೆಲ್ಲರೂ ಕ್ಷಮಿಸ್ಬಿಡಿ. ಈಗ ನನಗೀಗ ಅರ್ಥ ಆಗಿದೆ ನನ್ನ ಆಟಿಟ್ಯೂಡ್ ನನ್ನನ್ನು ಬ್ಲೈಂಡ್ ಮಾಡಿತ್ತು ಅಂತ. ನಾನು ಅಂದ್ಕೊಂಡಿದ್ದೆ ನನ್ನ ಬ್ಯೂಟಿ ನನ್ನನ್ನು ಶ್ರೇಷ್ಠ ಮಾಡುತ್ತೆ ಅಂತ. ಆದ್ರೆ ನಾನೇ ಇವತ್ತು ನನ್ನನ್ನು ಪ್ರೂವ್ ಮಾಡ್ಕೊಂಡೆ ನಾನು ಇಡಿಯಟ್ ಅಂತ. ಆಮೇಲೆ ಈಗಲ್ ರಾಜ ಹತ್ರ ಬಂದು ಮೆತ್ತಗೆ ಅವನ ರೆಕ್ಕೆಗಳನ್ನು ಅದರ ರೆಕ್ಕೆಗಳ ಮೇಲೆ ಇಟ್ಟು ಈಗಂತಾನೆ. ನಿಜವಾದ ಬ್ಯೂಟಿ ಅಂದ್ರೆ ಏನು ಅಂತ ಗೊತ್ತಾ? ಒಳ್ಳೆಯ ಮನ್ಸು ಮತ್ತೆ ಬೇರೆಯವರನ್ನ ನಾವು ಹೇಗೆ ಮಾತಾಡ್ತೀವಿ, ಅವರನ್ನ ಹೇಗೆ ಥಿಂಕ್ ಮಾಡ್ತೀವಿ ಅಂತ ಅದ್ರಿಂದಲೇ ಬರೋದು ಕಣೋ. ಅದನ್ನ ಕೇಳಿಸ್ಕೊಂಡು ನವಿಲಂತೂ ಸರಿ ಅಂತ ತಲೆ ಅಲ್ಲಾಡ್ಸತ್ತೆ. ಸ್ವಲ್ಪ ತಾದ ನಂತರ ಅದು ಗಿಳಿಯ ಬಳಿ ಹೋಗುತ್ತೆ ಮತ್ತೆ ಅನ್ನುತ್ತೆ. ಮಿಟ್ಟು, ನೀನು ಇಲ್ಲಿ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತೇನೋ ನಿನಗೆ? ನಿನ್ನನ್ನಂತೂ ಜನರು ಪೇಟೆಯಲ್ಲಿ ಮನೇಲೆ ಎತ್ಕೊಳ್ತಾರೆ, ಅಷ್ಟು ಚೆನ್ನಾಗಿ ಕಾಣ್ತೀಯ ನೀನು, ಮತ್ ಚೆನ್ನಾಗಿ ಮಾತಾಡ್ತೀಯ. ಅದನ್ ಕೇಳಿಸ್ಕೊಂಡು ಗಿಳಿ ಆಶ್ಚರ್ಯದಿಂದ ಹೇಳುತ್ತೆ. ನಾವೆಲ್ಲ ನೀನ್ ನನ್ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನೀನದಕ್ಕೆ ಯೋಗ್ಯ ಅಲ್ವಾ? ತುಂಬಾ ಖುಷಿ ಆಯ್ತು ನನಗೆ. ಅಲ್ಲಿಂದ ನವಿಲು ಒಂದು ಕೋಗಿಲೆಯ ಬಳಿ ಹೋಗುತ್ತೆ. ಅಲ್ಲಿ ಆ ನವಿಲು ಕುತ್ಕೊಂಡು ಹಾಡಾಡ್ತಾ ಇರುತ್ತೆ. ಕೋಗಿಲೆ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ನಿನ್ನ ಹಾಡು ಕಿವಿಯಲ್ಲಿ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಗೊತ್ತಾ? ಓ ಪ್ರೀತಿಯ ನವಿಲೆ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಾನು ಖಂಡಿತ ನಿನ್ಗೋಸ್ಕರ ಇನ್ನೂ ಚೆನ್ನಾಗಿ ಹಾಡಾಡ್ತೀನಿ ಹಂಗಂತ ಹೇಳಿ ಅದು ಹಾಡಾಡಕ್ಕೆ ಶುರು ಮಾಡುತ್ತೆ. ಅದನ್ನ ನವಿಲು ಕೇಳಿಸ್ಕೊಳ್ಳುತ್ತೆ. ಈಗ ಎಲ್ಲರಿಗೂ ಆ ನವಿಲಿನ ಸ್ವಭಾವ ತುಂಬಾನೇ ಇಷ್ಟ ಆಗುತ್ತೆ. ಈಗ ಅವನು ಎಲ್ಲರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮತ್ತೆ ಎಲ್ಲಾ ಜಂತುಗಳು ಈ ವಿಷಯದ ಬಗ್ಗೆ ಕ್ರೆಡಿಟ್ಸ್ ಎಲ್ಲ ಕಾಗೆಗೆ ಕೊಟ್ಬಿಟ್ರು. ಯಾಕಂದ್ರೆ ಕಾಗೆಯ ಸಲುವಾಗಿ ನವಿಲು ಅರ್ಥ ಮಾಡ್ಕೊಳ್ಳುತ್ತೆ ನಿಜವಾದ ಅಂದ ಅನ್ನೋದು ಮನಸ್ಸಿಂದ ಬರೋದು ಅಂತ. ಆಚೆ ಕಾಣಿಸುವ ಅಂದ ಏನೂ ಪ್ರಯೋಜನ ಇಲ್ಲ. ದಯೆಯಿಂದ ನಡ್ಕೊಳ್ಳೋದು ಎಲ್ಲದಕ್ಕಿಂತ ಒಳ್ಳೆ ಗುಣ. ಅದು ನಿಮ್ಮನ್ನ ತುಂಬಾ ಸುಂದರವಾಗಿ ತೋರಿಸುತ್ತೆ. ಮತ್ತೆ ಈ ರೀತಿ ಈ ಬರ್ಡ್ಲ್ಯಾಂಡ್ ಕಾಡು ಮುಂಚೆಗಿಂತ ಇವಾಗ ತುಂಬಾ ಸುಂದರವಾಗಿ ಮತ್ತೆ ಶಾಂತವಾಗಿ ಇದೆ.